ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್. ಇವಾಗಲೇ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗುತ್ತೆ. ನಾವು ಹೋಗ್ತಾ ಇರೋದು ಗೌಡ್ಗೆರೆ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ನಾವು ಬೆಳಗ್ಗೆನೇ ಎದ್ದು ಮಾರ್ನಿಂಗ್ ರೆಡಿಯಾಗಿ ನಾವು ಬಸ್ಸಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಟ್ರೈನಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಟ್ರೈನಲ್ಲಿ ನಮಗೆ ತುಂಬ ಜನ ಇದ್ದರು. ಟ್ರೈನ್ ಕೂಡ ತುಂಬ ರಶ್ ಆಗಿತ್ತು. ವೆದರ್ ಕೂಡ ತುಂಬ ಚೇಂಜ್ ಆಗಿತ್ತಲ್ವ, ಮಳೆ ಬರೋ ಹಾಗೆ ಇತ್ತು, ಮೋಡನೂ ಕೂಡ ಆಗಿತ್ತು. ತುಂಬ ಅಂದರೆ ತುಂಬ ಚಳಿ ಇತ್ತು ಫ್ರೆಂಡ್ಸ್. ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಹೊರಟೋ. ನಾವು ನಮ್ಮ ಥರನೇ ತುಂಬ ಜನ ಆಗಲೇ ಬಂದಿರೋದ್ರಿಂದ ರಶ್ ಆಗಿತ್ತು. ನಮಗೆ ಎಲ್ಲೋ ಸ್ವಲ್ಪ ಸೀಟ್ ಸಿಕ್ತು. ಅಲ್ಲಿಂದ ಬಂದು ನಾವಿವಾಗ ಅಲ್ಲಿ ದೇವಸ್ಥಾನಕ್ಕೆ ಆಟೋದಲ್ಲಿ, ಶೇರಿಂಗ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಗೌಡ್ಗೆರೆ ಅಮ್ಮ ದೇವಸ್ಥಾನಕ್ಕೆ ಹೋಗಿರೋರಿಗೆ ಎಲ್ಲರಿಗೂ ಇದು ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೂ ಗೊತ್ತಿರಲ್ಲ ಅಲ್ವಾ, ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಹೊಸ್ದಾಗಿ ಹೋಗೋರಿಗೆಲ್ಲ ಏನಪ್ಪ ಹೇಳೋದು ಅಂದರೆ, ಹೋದರೆ ಅಲ್ಲಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ನಮ್ಮ ಆಂಟಿಯವ್ರ ಜೊತೆ ಈ ಸತಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದೀವಿ. ನೋಡಿ, ಇವಾಗ ನಾವು ಇಲ್ಲೆಲ್ಲ ಬಂದು ಇಲ್ಲಿ ನಾನು ಸ್ವಲ್ಪ ಒಳಗಡೆ ಹೋದರೆ ತಾಯಿ ದೇವಸ್ಥಾನ ಬರುತ್ತೆ. ಹಂಗಾಗಿ ಇಲ್ಲಿ ನಿಲ್ಲಿಸಿದ್ರೆ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ನಡ್ಕೊಂಡು ನೋಡಿ ಇಲ್ಲಿಗೆ ಬಂದು ತುಂಬ ಜನ ಅಂದರೆ ತುಂಬ ಜನ ಬಂದಿದ್ರು ಫ್ರೆಂಡ್ಸ್. ನಾವು ಈ ವೆದರ್ ಕೂಡ ದೇವಸ್ಥಾನಕ್ಕೆ ಎಷ್ಟು ಜನ ಹೋಗಲ್ಲ ಹಾಗೆ ಹೀಗೆ ಅಂದ್ಕೊಂಡಿರ್ತೀವಿ, ಬಟ್ ತುಂಬ ಜನ ಬಂದಿದ್ದರು. ನೋಡಿ, ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಂತೂ ತಾಯಿ ದರ್ಶನ ಆಯಿತು. ಒಳಗಡೆ ಬಂದು ನೋಡ್ತಾ ಇರ್ಬೋದು ನಮ್ಮಂಥ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಜನ ಬಂದಿದ್ದರು. ತಾಯಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಲ್ಲಿನ ಆರತಿ ಮಾಡ್ಕೊಂಡು ಕಾಯಿ ಕಟ್ಟೋದಾಗಿರ್ಬೋದು, ಉಪ್ಪಿನ ಆರತಿ ಮಾಡ್ಕೊಂಡು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ದರ್ಶನ ಮಾಡೋದು ತುಂಬ ಜನ ಕ್ರೌಡ್ ಇತ್ತಲ್ವ, ಹಾಗಾಗಿ ನಾನು ಜಾಸ್ತಿ ಲೆಂತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ದೇವ್ರ ದರ್ಶನಕ್ಕಂತ ಹೋಗಿದ್ದೀವಿ. ಚೆನ್ನಾಗಿ ನೋಡಿ, ನಿಮ್ಗೆ ಇಲ್ಲೆಲ್ಲ ಮೋಡ ಕಾಣಿಸ್ತಿರ್ಬೋದು, ಎಷ್ಟು ಮೋಡ ಬರೋಂಗಾಗಿತ್ತು. ಹಾಗೆ ಮಧ್ಯದಲ್ಲಿ ಮಳೆ ಕೂಡ ಉದುರುತ್ತಾ ಇತ್ತು. ಹಾಗಾಗಿ ನಾವು ಬೇಗ ಬೇಗ ಹೊರಡಬೇಕಾಗಿತ್ತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಫೈನಲಿ ಇಲ್ಲಿ ಊಟಕ್ಕೆ ಬಂದು ಎಲ್ಲರಿಗೂ ಊಟ ಬಡಿಸ್ತಾಯಿದ್ರು. ಪುಳಿಯೋಗರೆ ಕೊಟ್ಟರು, ತಿಂದ್ಕೊಂಡು ಫ್ಯಾಮಿಲಿ ಎಲ್ಲ ಊಟ ಮಾಡಿ ತಾಯಿ ಚಾಮುಂಡೇಶ್ವರಿಗೆ ಇನ್ನೊಂದು ಸತಿ ನೆನೆಸ್ಕೊಂಡು ಕೈ ಮುಕ್ಕೊಂಡು ನಾವು ಪ್ರಸಾದ ತಿಂದ್ಕೊಂಡು ಫ್ಯಾಮಿಲಿ ಎಲ್ಲ ಅಲ್ಲಿಂದ ಹೊರಟು. ಇದು ಲಾಸ್ಟಿಗೆ ಒಂದೊಂದು ಕ್ಲಿಪ್ ಆಡ್ ಮಾಡಿದ್ದೀನಿ ಅಷ್ಟೇ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.